सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् सप्तविंशतितमे तन्निर्धारणाधिकरणे सप्तविंशतितमे तन्निर्धाराधिकरणे तदुपनिबद्ध क्षम्यतां तन्निर्धारणाधिकरणे तस्मिन् तन्निर्धारणाधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः द्वाचत्वारिंशं सूत्रं पादादितः अस्मिन् तन्निर्धारणाधिकरणे उपनिबद्धम् एकमात्रं सूत्रं भगवता बादरायणेन सर्वज्ञेन आचार्येण। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं द्वाचत्वारिंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत पूज्यपादानां प्रशस्ति श्लोकमेकं द्विवारं पठामः। महामोहपङ्के विरिञ्चाचरान्तं प्रजाहस्तिनं मग्नमालोक्य भाष्यैः जलैः क्षालयित्वात्मविद्यादिवं यो नयत्येकलं शङ्करं तं नमामि। महामोहपङ्के विरिञ्चाचरान्तं प्रजाहस्तिनं मग्नमालोक्य भाष्यैः जलैः क्षालयित्वात्मविद्यादिवं यो नयत्येकलं शङ्करं तं नमामि। एकलं शङ्करं तं नमामि। अथ श्रीमच्छङ्कर भगवतः कृतौ
ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ಸಪ್ತವಿಂಶಂ ತನ್ನಿರ್ಧಾರಣಾಧಿಕರಣಂ. ಓಂ ತನ್ನಿರ್ಧಾರಣಾ ನಿಯಮಸ್ತದೃಷ್ಟೇಃ ಪೃಥಗ್ಭ್ಯಃ ಪ್ರತಿಬಂಧಃ ಫಲಂ. ಓಂ ತನ್ನಿರ್ಧಾರಣಾ ನಿಯಮಸ್ತದೃಷ್ಟೇಃ ಪೃಥಗ್ಭ್ಯಃ ಪ್ರತಿಬಂಧಃ ಫಲಂ. ಹಿಂದಿನ ಸೂತ್ರದಲ್ಲಿ ಈ ವೈಶ್ವಾನರ ಉಪಾಸನೆಯ ಪ್ರಕರಣವನ್ನು ತೆಗೆದುಕೊಂಡು ಅದರಲ್ಲಿ ಅಗ್ನಿಹೋತ್ರ ಎಂಬ ಶಬ್ದವು ಬಂದುಬಿಟ್ಟಿದೆ. ಆ ಅಗ್ನಿಹೋತ್ರ ಎಂಬ ಶಬ್ದವು ಬಂದುಬಿಟ್ಟಿರುವುದರಿಂದ ಆ ಅಗ್ನಿಹೋತ್ರದಲ್ಲಿ ಯಾವ ಯಾವ ದ್ರವ್ಯವಿದೆಯೋ, ಯಾವ ಯಾವ ನಿಯಮಗಳಿದೆಯೋ, ಮತ್ತೆ ಯಾವ ಯಾವ ಉಪಕರಣಗಳಿವೆಯೋ ಅವೆಲ್ಲವನ್ನೂ ಕೂಡ ಈ ಒಂದು ಉಪಾಸನೆಯ ಪ್ರಕರಣದಲ್ಲಿ ತೆಗೆದುಕೊಳ್ಬೇಕೇ ಬೇಡವೇ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಿತ್ತು, ಒಂದು ವೇಳೆ ಭೋಜನ ಲೋಪವಾದರೆ ಈ ಒಂದು ಪ್ರಾಣಾಹುತಿ ಅಂತಕ್ಕಂಥದ್ದಕ್ಕೂ ಲೋಪ ಉಂಟೆ ಇಲ್ಲವೇ? ಲೋಪವೇನೂ ಆಗುವುದಿಲ್ಲ. ಪೂರ್ವ ಪಕ್ಷಿ ಹೇಳ್ದ, ಇಲ್ಲಪ್ಪ ಲೋಪವಾಗತ್ತೆ. ಪೂರ್ವ ಪಕ್ಷಿ ಹೇಳೋದಕ್ಕೆ ಅವನು ಪ್ರಮಾಣ ಏನು ಕೊಟ್ಟ ನೋಡಿ. ನಿಯಮದಿಂದ ಅಗ್ನಿಹೋತ್ರ ಅಂತ ಇದೆ. ಅಗ್ನಿಹೋತ್ರ ಅಂತಕ್ಕಂಥದ್ದೇನು, ಅದು ಒಂದು ಕರ್ಮ. ಅಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಿಯಮವಾಗಿ ಇಲ್ಲೂ ಕೂಡ ತೆಗೆದುಕೊಳ್ಳಬೇಕು ಅಂತ ಹೇಳಿ, ಈ ಒಂದು ನಿಯಮ ಅಂತ ಏನಿದೆ ಅಲ್ಲಿ ಎಲ್ಲದಕ್ಕಿಂತ ಮೊಟ್ಟ ಮೊದಲು ಅನ್ನವನ್ನ ಈ ವೈಶ್ವಾನರ ಆಜ್ಞೆಯಲ್ಲಿ ಪ್ರಾಣಾಯ ಸ್ವಾಹ ಹೋಮ ಮಾಡಬೇಕು ಅಂತ ಇದೆ. ಹಾಗಾಗಿ ಏನಾಗುತ್ತೆ, ಒಂದು ವೇಳೆ ಭೋಜನ ದ್ರವ್ಯ ಬಂದೊದಗದೆ ಇದ್ದರೂ ಕೂಡ ಪ್ರಾಣಾಗ್ನಿಹೋತ್ರಕ್ಕೆ ಯಾವ ಲೋಪವೂ ಆಗುವುದಿಲ್ಲ. ಯಾಕೆ ಅಂತ ಅಂದರೆ, ಒಂದು ಪ್ರತಿನಿಧಾನ ನ್ಯಾಯದಿಂದ ಈ ಒಂದು ಅಗ್ನಿಹೋತ್ರಗಳಲ್ಲಿ ಒಂದು ಪಕ್ಷ ಆ ದ್ರವ್ಯ ದೊರಕದೆ ಹೋಗಿಬಿಟ್ಟರೆ ಮತ್ತೊಂದು ದ್ರವ್ಯದಿಂದ ಮಾಡಬಹುದು ಎಂಬುದಾಗಿ ಒಂದು ನಿಯಮವನ್ನು ಹಾಕಿದ್ದಾರೆ ಅಂತ ಹೇಳಿದ ಕಾರಣ. ಅದಕ್ಕೆ ಹೇಳಿದ್ರು, ಇಲ್ಲಪ್ಪ ಅದು ನಿಯಮ. ಆ ಒಂದು ಯಾರವರು ಕೌಂಡಪಾಯಿಗಳ ಆ ಒಂದು ಮತಕ್ಕೆ ಅದು ಸರಿ ಹೋಗುತ್ತೆ. ಯಾಕೆ, ಅಲ್ಲಿ ಅವರು ಮುಖ್ಯವಾಗಿ ಅಗ್ನಿಹೋತ್ರವನ್ನು ತೆಗೆದುಕೊಂಡು ಅಲ್ಲಿ ಹೇಳಿದ್ದಾರೆ, ಯಾವುದು ಮಾಸಾಗ್ನಿಹೋತ್ರವನ್ನ. ಇಲ್ಲಿ ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಮತ್ತೇನು, ಎಲ್ಲವೂ ಕೂಡ ಇಲ್ಲಿ ಅರ್ಥವಾದ ರೂಪದಿಂದ ನಾವು ತೆಗೆದುಕೊಳ್ಳಬೇಕು. ಹಾಗಾಗಿ ಇಲ್ಲಿ ಏನು, ಕೇವಲ ಹೊಗಳಿಕೆ ಮತ್ತೆ ಇಲ್ಲೆಲ್ಲ ಭಾವನಾ ಮಾತ್ರ ರೂಪವಾದದ್ದು ಅಗ್ನಿಹೋತ್ರ ಅಂತ. ಅದಕ್ಕೋಸ್ಕರ ಅಲ್ಲಿ ಈ ವೇದಿ ಅಂತ ಇದೆ, ಬರ್ಹಿ ಅಂತ ಇದೆ, ದಕ್ಷಿಣಾಗ್ನಿ ಅಂತ ಇದೆ, ಗಾರ್ಹಪತ್ಯ ಅಂತ ಇದೆ, ಆವನಿ ಎಲ್ಲ ಅಗ್ನಿಹೋತ್ರ ಬರ್ತಕ್ಕಂಥದ್ದು. ಇವೆಲ್ಲಕ್ಕೂ ಕೂಡ ಏನು, ಇವೆಲ್ಲವನ್ನೂ ಕೂಡ ಇಲ್ಲಿ ಭಾವನೆ ಮಾಡಬೇಕಷ್ಟೇ. ಮುಖ್ಯವಾಗಿ ಅಗ್ನಿ ಎಲ್ಲಿದೆ, ಅಗ್ನಿ ಇರುತ್ತಾ ಇಲ್ಲಿ, ಅಗ್ನಿ ಅನ್ನ ಹಾಕ್ಬಿಡಕ್ಕಾಗುತ್ತೆ, ಅಗ್ನಿ ಹಾಕಿ ಏನಾಗುತ್ತೆ, ವಾಯೇ ಅಗ್ನಿ ಮುಖ ಅಂತ ಹೇಳಿ ಆ ನಿಯಮವನ್ನು ತರಬೇಕು ಅಂತ. ಈಗ ಆ ಒಂದು ನಿಯಮ ಹಿಂದಿನ ಒಂದು ಅಧಿಕರಣದಲ್ಲಿ ಯಾವ ಒಂದು ಪ್ರಮಾಣ ಯುಕ್ತಿಗಳನ್ನು ಕೊಟ್ಟು ತಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡಿದ್ದರೋ ಆಚಾರ್ಯರು, ಅದೇ ಪ್ರಮಾಣ ಅದೇ ಸಮರ್ಥನೆ ಯುಕ್ತಿಗಳನ್ನ ಇಲ್ಲಿ ಇಟ್ಕೊಂಡು, ನೋಡಿ ಸ್ವಾಮಿ ಇಲ್ಲಿ ಇದೇ ತರಹ ಸಂದರ್ಭ ಬಂದಿದೆ, ಇಲ್ಲಿ ಏನು ಮಾಡಬೇಕು, ಹಾಗಾದ್ರೆ ಇಲ್ಲೂ ಕೂಡ
ಆ ಒಂದು ದ್ರವ್ಯ ಅಂತಕ್ಕಂಥ ಅಲ್ಲಿ ಇತ್ತು. ಇಲ್ಲಿ ನೋಡೋಣ, ದ್ರವ್ಯ ಒದಗದೆ ಇದ್ದಾಗ ಅಲ್ಲಿ ಹೇಗೆ ಲೋಪವಾಗುತ್ತೋ ಇಲ್ಲೂ ಹಾಗೆ ಲೋಪವಾಗಿಬಿಡುತ್ತೆ. ಅಂದ್ರೆ ಏನಪ್ಪ, ಯಾವುದದು, ಏನ್ ಸಂದರ್ಭ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ ನೋಡಿ. ಇದು ಯಾವುದು ಅಂತಂದ್ರೆ ಈ ಒಂದು ಸೂತ್ರ 42ನೇ ಸೂತ್ರ. ಏನು ಹಿಂದಿನದಕ್ಕೂ ಇದಕ್ಕೂ ಸಂಬಂಧ ಏನು ಅಂತಕ್ಕಂಥದ್ದಾಯ್ತು. ಅಲ್ಲಿ ಹೇಳಿರ್ತಕ್ಕಂಥ ಯುಕ್ತಿಗಳನ್ನ ಇಲ್ಲೂ ತಂದ್ಕೊಂಡ್ರೆ ತರಬೇಕೇ ಬೇಡವೆ, ನಿಯಮ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಅದನ್ನು ತಗೊಂಡು ವಿಚಾರ ಮಾಡ್ತಾ ಇದ್ದಾರೆ. ನೋಡೋಣ, ಸೂತ್ರವನ್ನ ಇನ್ನೊಂದು ಬಾರಿ ಹೇಳಿ ಅದಕ್ಕೆ ಪದವಿಭಾಗ, ಅನ್ವಯ ಕ್ರಮ, ಅನ್ವಯ ಅರ್ಥ ಇದೆ ನೋಡೋಣ. ಓಂ ತನ್ನಿರ್ಧಾರಣಾ ನಿಯಮ ತದೃಷ್ಟೇ ಪೃಥಗ್ಯ ಪ್ರತಿಬಂಧ ಫಲಂ. ಓಂ ತನ್ನಿರ್ಧಾರಣಾ ನಿಯಮ ತದೃಷ್ಟೇ ಪೃಥಗ್ಯ ಪ್ರತಿಬಂಧ ಫಲಂ. ತನ್ನಿರ್ಧಾರಣಾ ನಿಯಮ ಒಂದೇ ಒಂದು ಪದ ಇದು. ಅದಕ್ಕೆ ಅನ್ವಯ ಕ್ರಮದಲ್ಲಿ ಏನಾಗುತ್ತೆ ಆ ವಿಭಜನೆ ಮಾಡಿ ವಿಗ್ರಹ ಮಾಡಿ ನೋಡೋಣ. ತನ್ನಿರ್ಧಾರಣಾ ನಿಯಮ ತದೃಷ್ಟೇ ಪೃಥಕ್ ಹಿ ಅಪ್ರತಿಬಂಧ ಫಲಂ. ತನ್ನಿರ್ಧಾರಣಾ ನಿಯಮ ತದೃಷ್ಟೇ ಪೃಥಕ್ ಹಿ ಅಪ್ರತಿಬಂಧ ಫಲಂ. ಎಷ್ಟಾಯ್ತು? 1 2 3 4 5 6 ಇತಿ ಷಟ್ಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ಷಟ್ಪದಾನಿ ವಿದ್ಯಂತೆ. ಷಡ್ಭಿಃ ಪದೈಃ ಉಪನಿಬದ್ಧಂ ಇದಂ ಸೂತ್ರಂ. 6 ಪದಗಳಿಂದ ಉಪನಿಬದ್ಧವಾಗಿರತಕ್ಕಂಥ ಸೂತ್ರ ಇದು. ಯಾರಿಂದ? ಭಗವಾನ್ ಪಾದರಾಯಣರಿಂದ, ಸರ್ವಜ್ಞರಿಂದ. ನೆನ್ನೆ ತಾನೇ ಅವರ ಒಂದು ಜಯಂತಿಯನ್ನು ಮಾಡಿ ಅವರ ಒಂದು ಏನವರ ಕೊಡುಗೆ ಏನು ಅಂತ ಅನ್ನೋದನ್ನೆಲ್ಲ ಸ್ಮರಿಸಿದ್ದೇವೆ ನಾವು. ನೋಡೋಣ, ಈ ಅನ್ವಯ ಕ್ರಮ ಏನಾಗುತ್ತೆ? ತನ್ನಿರ್ಧಾರಣಾ ನಿಯಮ. ತನ್ನಿರ್ಧಾರಣ ಅಂದ್ರೇನು? ತಸ್ಯ ನಿರ್ಧಾರಣ ಮಾತ್ರ. ಸಸ್ಯ ನಿರ್ಧಾರ. ಯಾವ ನಿರ್ಧಾರಣೆ? ಏನು ಸಂದರ್ಭ ಏನು ಅಂದ್ರೆ ಇಲ್ಲಿ ಪ್ರಕೃತ ಇಲ್ಲಿ ಯಾವುದನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ ಅಂತಂದ್ರೆ ಸಸ್ಯ ನಿರ್ಧಾರಣ ಮಾಯಿತು. ಸಸ್ಯ ಕಸ್ಯ ಅಂದ್ರೆ ಕರ್ಮ ಗುಣ ಯಾಥಾತ್ಮ್ಯಸ್ಯ. ಈ ಕರ್ಮ ಗುಣ ಇವುಗಳ ಯಾಥಾತ್ಮ್ಯ ಇದೆಯಲ್ಲ, ಅವುಗಳನ್ನ ಯಾಥಾತ್ಮ್ಯನ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಕ್ಕಂಥ ನಿಯಮ, ಅಲ್ಲಿ ನಿಯಮ ಇದೆಯಲ್ಲ, ಅದನ್ನ ನಿರ್ಧಾರಣೆ ಮಾಡುವಾಗ ಏನ್ ಮಾಡ್ಬೇಕು ನಾವು? ನಿಯಮವನ್ನು ಅನುಸರಿಸಬೇಕೋ ಬೇಡವೋ? ಏನು ಆ ಒಂದು ಕರ್ಮ ಗುಣವನ್ನ ಅನುಸರಿಸಬೇಕು. ಆ ನಿಯಮ ಯಾಥಾತ್ಮ್ಯ ಅನುಭವ ನಿಯಮ ಇದೆಯಲ್ಲ, ಅದನ್ನು ಅನುಸರಿಸಬೇಕೋ ಬೇಡವೋ? ಈ ಪ್ರಕರಣದಲ್ಲಿ ಪ್ರಶ್ನೆ. ಅನಿಯಮ ತನ್ನಿರ್ಧಾರಣೆ ಅನಿಯಮ. ತನ್ನಿರ್ಧಾರಣೆ ಅಂದ್ರೇನು? ತಸ್ಯ ಕರ್ಮ ಗುಣ ಯಾಥಾತ್ಮ್ಯಸ್ಯ ನಿರ್ಧಾರಣೆ ಅನಿಯಮ. ಯಾವ ನಿಯಮವೂ ಇಲ್ಲ. ಕುತಃ? ಕಸ್ಮಾತ್ ಕಾರಣ ಅಂತಂದ್ರೆ ತದೃಷ್ಟೇ. ತದೃಷ್ಟೇ ಅಂದ್ರೆ ತಸ್ಯ ದೃಷ್ಟೇ. ಮತ್ತೆ ತಸ್ಯ ಅಹಿ, ಅದು ಥಿ ಅಂತಕ್ಕಂಥದ್ದು ಪ್ರಸಿದ್ಧವಾಗಿದೆ ಅಲ್ವೇ ಇದು. ಇದನ್ನು ಹೇಳಬೇಕಾದ ವಿಚಾರ ಮಾಡಬೇಕಾದಂಥ ಏನಿದೆ, ಇದು ಪ್ರಸಿದ್ಧವಾಗಿರ್ತಕ್ಕಂಥ ವಿಚಾರ ಅಂತನೋ ಪ್ರಸಿದ್ಧಾರ್ಥ ದ್ಯೋತಕ ಹಿ ಶಬ್ದ. ಈ ಶಬ್ದ ಬಂದ್ರೆ ಅದು ಪ್ರಸಿದ್ಧವಾಗಿದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಇದು ಪ್ರಸಿದ್ಧವಾಗಿದೆ. ಯಾವುದು? ಅನಿಯಮ. ನಿಯಮವೇನೂ ಇಲ್ಲ. ಮತ್ತು ಪೃಥಕ್, ಇದಕ್ಕೆ ಬೇರೆ ಬೇರೆಯಾಗಿ ಇದಕ್ಕೇನಾಗಿದೆ? ಒಂದು ಫಲವನ್ನು ಹೇಳಿದ್ದಾರೆ ಬೇರೆಯಾಗಿಯೇ. ಏನದು ಅಂದ್ರೆ ಅಪ್ರತಿಬಂಧ ರೂಪಂ ಫಲಂ.
ಇದು ಫಲಂ ಹಿ, ಇದನ್ನೇ ಅಲ್ವೇ ಇರತಕ್ಕಂಥದ್ದು ಅಂತ ಗೊತ್ತಿರತಕ್ಕಂಥ ವಿಚಾರ ಇದು. ಅಂದ್ರೇನು? ತಸ್ಯ ಕರ್ಮ ಗುಣ ಯಾಥಾತ್ಮ್ಯಸ್ಯ ನಿರ್ಧಾರಣೆ ಅನಿಯಮ ತನ್ನಿರ್ಧಾರಣಾ ನಿಯಮ. ಆಯಿತು. ಕಾರಣ ಕರ್ಮಗುಣ ಯಾಥಾತ್ಮ್ಯವನ್ನ ನಿರ್ಧಾರ ಮಾಡುವಲ್ಲಿ ಯಾವ ನಿಯಮವೂ ಇರುವುದಿಲ್ಲ ಅಂತ ಹೇಳಿ ಅನಿಯಮ. ಕುತಃ ಹೇಗೆ ಹೇಳ್ತಾ ಇದ್ದೀರಿ, ಏನು ಪ್ರಮಾಣ, ಯಾಕೆ ಅಂತ ಹೇಳಿದ್ರೆ ತದೃಷ್ಟೇ. ತದೃಷ್ಟೇ ಅಂದರೆ ತಥಾ ಶ್ರುತೌ ದೃಷ್ಟೇ, ಹಾಗೆ ಶ್ರುತಿಯಲ್ಲಿ ಕಂಡು ಬರುವುದರಿಂದ. ಶ್ರುತಿಯಲ್ಲಿ ಹಾಗೆ ಹೇಳಿದೆ. ಮತ್ತೆ ಇನ್ನೊಂದು ವಿಚಾರ ಏನು? ಏವಂಜಾತೀಯಕಾನಾಂ ಕರ್ಮ ಅಂಗೋಪಾಸನ. ಇವೆಲ್ಲವೇನು? ಕರ್ಮಾಂಗೋಪಾಸನೆಗೆ ಸಂಬಂಧಪಟ್ಟ ಪ್ರಕರಣ ಇದು. ಯಾವುದು ವಿಷಯವಾಕ್ಯ ಇದೆ ಅಂತ ತಗೊಳ್ತಾರದು. ಒಟ್ಟಲ್ಲಿ ಪ್ರಕರಣ ಯಾವುದು? ಕರ್ಮಾಂಗೋಪಾಸನೆಗಳಿಗೆ ಸಂಬಂಧಪಟ್ಟ ಪ್ರಕರಣ ಬೇಕಾದಷ್ಟಿದೆ. ಇಲ್ಲಿ ತಗೊಂಡಿರತಕ್ಕಂಥದ್ದು ಯಾವುದು ವಿಷಯವಾಕ್ಯ ಆಚಾರ್ಯರು ಅಂತಂದ್ರೆ ಅದು ಎಲ್ಲ ಹೇಳ್ಬೋದು. ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಅಂತಕ್ಕಂಥದ್ದು ಮೊಟ್ಟ ಮೊದಲ ವಾಕ್ಯ, ಛಾಂದೋಗ್ಯ ವಾಕ್ಯ. ಮೊಟ್ಟ ಮೊದಲು ಪ್ರಾರಂಭ ಆಗೋದು ಅಲ್ಲಿಂದ 1ನೇ ಅಧ್ಯಾಯ. ಇಲ್ಲಿ ಇದೆಲ್ಲ ಕರ್ಮಾಂಗೋಪಾಸನೆ. ಈ ರೀತಿಯಾದ ಕರ್ಮಾಂಗೋಪಾಸನೆಗಳಿಗೆ ಒಂದು ಪೃಥಕ್ ಬೇರೆಯಾಗಿ ಈ ಒಂದು ಅಪ್ರತಿಬಂಧ ರೂಪಂ ಫಲಂ ಹಿ, ಅಪ್ರತಿಬಂಧ ಎಂಬತಕ್ಕಂಥ ಒಂದು ಫಲ ಇರುತ್ತೆ ಅಲ್ವಾ, ಇದೆಯಲ್ಲ ಅಂತ ಗೊತ್ತಿರ್ತಕ್ಕಂಥ, ಏನೋ ಗೊತ್ತಿದೆ ಅನ್ನೋ ಹಾಗೆ ಗೊತ್ತಿದೆ. ಇವೆಲ್ಲದಕ್ಕೂ ಕೂಡ ಅಪ್ರತಿಬಂಧ ಎಂಬ ಫಲ ಇದೆ ಅಲ್ವೇ ಅಂತ. ಇದು ಏನು? ಇದರ ಒಂದು ವಿವರಣೆ ಏನು, ವಿಷಯವಾಕ್ಯ ಏನು, ಅದು ಸಂಶಯ ಏನು ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ಇಲ್ಲಿ ವಿಚಾರ ಮಾಡಿದ್ದಾರೆ ಸರ್ವಜ್ಞರಾದ ಭಗವಾನ್ ಬಾದರಾಯಣಾಚಾರ್ಯರು. ಸೂತ್ರ ರೂಪದಿಂದ ನೋಡಿ, ಸೂತ್ರ ಎಷ್ಟು ಸಾರಿ ಪಾರಾಯಣ ಮಾಡಿದ್ರೂ ಕೂಡ ಏನೂ ಅರ್ಥವಾಗೋದಿಲ್ಲ. ಸಂಸ್ಕೃತ ವಿದ್ವಾಂಸನಾಗಿರ್ಬೋದು, ಈ ತನ್ನಿರ್ಧಾರಣಾ ನಿಯಮ ಅದಕ್ಕೆ ವಿಗ್ರಹ ಹೇಳ್ದ, ಅದಕ್ಕೆಲ್ಲ ವಿಭಕ್ತಿ ಅದು ಇದು ಎಲ್ಲ ಒದ ಹಾಕಿಬಿಟ್ಟ, ವ್ಯಾಕರಣ ನಿಯಮಗಳನ್ನೆಲ್ಲ. ಇಷ್ಟಿದ್ದರೂ ಕೂಡ ಆ ರೀತಿ ಅರ್ಥ ಮಾಡಿಕೊಂಡು ಏನು ಅರ್ಥ ಆಗೋದು. ಮತ್ತೆ ಅದಕ್ಕೋಸ್ಕರನೇ ಇವಕ್ಕೆ ಇಂಥವಕ್ಕೆಲ್ಲ ನಿರ್ಣಯ ಮಾಡುವಾಗ ಈ ಯದ್ಯಪಿ ಎಲ್ಲ ವಿಚಾರಗಳನ್ನು ಎಲ್ಲ ಶಾಸ್ತ್ರಗಳಲ್ಲಿಯೂ ನಿಯಮ ಇದೆ, ಏನು ತಾನಾಗಿ ಏನೋ ಓದ್ಕೊಂಡ್ಬಿಡಬಾರ್ದು ಅಂತ. ಆದರೂ ಕೂಡ ಇವತ್ತಿನ ದಿವಸದಲ್ಲಿ ಅದು ಸಾಮಾನ್ಯವಾಗಿಬಿಟ್ಟಿದೆ. ಇವತ್ತೇನು ಯಾರಿಗೂ ಯಾವ ಒಂದು ಇದು ಬೇಕಿಲ್ಲ. ಸಂಗೀತನ ಎಲ್ಲ ಬೇಕಾದಷ್ಟು ಬುಕ್ಗಳಿವೆ, ರೆಡಿಮೇಡ್. ಇದೆ, ಯೂಟ್ಯೂಬ್ ಇದೆ, ಆ ಟ್ಯೂಬ್ ಇದೆ, ಎಲ್ಲ ಟ್ಯೂಬ್ಗಳಿದೆ. ಅವರಿಂದ ಬೇಕಾದ ಜನ ಕಲಿತಾ ಇದ್ದಾರೆ. ಇರ್ಬೋದು, ಕಲಿಬಹುದು. ಅಲ್ಲೂ ಕಲಿಬಾರ್ದು, ಕಲಿಬಹುದು, ಕಲಿತಾ ಇದ್ದಾರೆ, ಪರವಾಗಿಲ್ಲ. ಆದರೆ ಈ ವೇದಾಂತ ಶಾಸ್ತ್ರದಲ್ಲಿ ಮಾತ್ರ ಇದು ಕಠಿಣವಾದ ನಿಯಮ. ಏನು? ಈ ಒಂದು ಎಷ್ಟೇ ಅವನು ಈ ಒಂದು ಪಂಡಿತನಾಗಿದ್ದರೂ ಕೂಡ, ಸರ್ವಜ್ಞ ಸದೃಶನಾಗಿದ್ದರೂ ಕೂಡ, ಅವನಿಗೆ ಎಷ್ಟೇ ಪಾಂಡಿತ್ಯ ಇದ್ದರೂ ಕೂಡ ಅವನು ಸ್ವತಂತ್ರವಾಗಿ ಈ ಒಂದು ಆತ್ಮವಿದ್ಯಾ ಪ್ರಕರಣ ಅಂತ ಇದೆಯಲ್ಲ, ಅದನ್ನ ಸ್ವತಂತ್ರವಾಗಿ ಮಾಡಲೇಬಾರದು. ಎಲ್ಲ ಸಂಸ್ಕೃತ ಭಾಷೆ ಎಲ್ಲ ಚೆನ್ನಾಗಿ ಅರ್ಥವಾಗ್ಬಿಡುತ್ತವನಿಗೆ. ಸಂಸ್ಕೃತ ಪಂಡಿತ ಅವನು, ವ್ಯಾಕರಣ ತೀರ್ಥ, ತರ್ಕ ಪಂಚಾನನ, ಓಹೋ ಏನು ಬಿರುದುಗಳು ಬಂದುಬಿಟ್ಟಿವೆ ಅವನಿಗೆ. ಆದರೂ ಕೂಡ ಸ್ವಾತಂತ್ರ್ಯದಿಂದ ಸ್ವತಂತ್ರವಾಗಿ ಈ ಒಂದು ಬ್ರಹ್ಮವಿದ್ಯೆ, ಆತ್ಮವಿದ್ಯೆ ಅಂತಕ್ಕಂಥ ಅದನ್ನು ವಿಚಾರ ಮಾಡಬಾರದು. ಸರ್ವಶಾಸ್ತ್ರವಿದಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನ್ವೇಷಣಂ ನೈವ ಕುರ್ಯಾತ್. ಶಂಕರ ಭಗವತ್ಪಾದರೇ ಹೇಳಿರತಕ್ಕಂಥ ಮಾತಿದು. ಎಲ್ಲಿ? ಮುಂಡಕೋಪನಿಷತ್ತಿನಲ್ಲಿ. ಹೀಗೆ ಆದ್ದರಿಂದ
ಇದಕ್ಕೆ ನೋಡೋಣ ಏನು ಹೇಳ್ತಾರೆ ಅಂತಕ್ಕಂಥದ್ದು. ಆಚಾರ್ಯರ ಅನುಗ್ರಹ ಎಷ್ಟರ ಮಟ್ಟಕ್ಕೆ ಆಗುತ್ತೆ ಅಷ್ಟರ ಮಟ್ಟಕ್ಕೆ ನಮಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡೋಣ. ಈಗ ಈ ಅನ್ವಯ ಕ್ರಮ ಎಲ್ಲ ಅರ್ಥ ಆಯ್ತು. ಏನಾಯ್ತು? ಈ ವಿಷಯ ವಾಕ್ಯ ಯಾವುದಿಲ್ಲಿ? ಓಂ ಇತ್ಯೇತದಕ್ಷರ ಉದ್ಗೀತ ಉಪಾಸೀತ ಅಂತ ಇದೆ. ಈ ಉದ್ಗೀತ ಅಕ್ಷರ, ಉದ್ಗೀತ ರೂಪದ ಅಕ್ಷರ ಇದೆಯಲ್ಲ, ಅದನ್ನು ಉಪಾಸನೆ ಮಾಡಬೇಕು. ಅಕ್ಷರವನ್ನ ಉದ್ಗೀತವೆಂದು ಉಪಾಸನೆ ಮಾಡಬೇಕು, ಅದರ ಉದ್ಗೀತವನ್ನ ಅಕ್ಷರವೆಂದು ಉಪಾಸನೆ ಮಾಡಬೇಕು. ಅಲ್ಲಿ ವಿಚಾರ ಉದ್ದಕ್ಕೆ ಮಾಡಿದ್ದಾರೆ, ಇಲ್ಲ ಅವೆಲ್ಲ ಬೇಡ. ಇಲ್ಲಿ ಪ್ರಕೃತ ಇಷ್ಟೆ. ಇದೇನಿದು? ಕರ್ಮಾಂಗೋಪಾಸನೆ. ಈ ಕರ್ಮಾಂಗೋಪಾಸನೆಯಲ್ಲಿ ಈ ಕೆಲವು ನಿಯಮಗಳನ್ನು ಹೇಳಿದ್ದಾರಲ್ಲ, ಅದನ್ನ ಈ ಭಾಗದ ತರಬೇಕೆ ಬೇಡವೆ? ಕರ್ಮಾಂಗೋಪಾಸನೆಗಳಲ್ಲಿ ಸಾಮಾನ್ಯವಾಗಿ ನಿಯಮಗಳಿಂದ ಹಾಕಿದ್ದಾರೆ. ಅದು ಇಲ್ಲಿ ಅದನ್ನು ಅನ್ವಯವಾಗುತ್ತೆ, ಅನ್ವಯವಾಗೋದಿಲ್ವೇ ಅಂತಕ್ಕಂಥದ್ದು ಪ್ರಶ್ನೆ. ನೋಡೋಣ. ಸಂತಿ ಕರ್ಮಾಂಗ ವ್ಯಪಾಶ್ರಯಾಣಿ ವಿಜ್ಞಾನಾನಿ ಓಂ ಇತ್ಯೇತದಕ್ಷರಮುದ್ಗೀತಮುಪಾಸೀತ. ಚಾಂದೋಗ್ಯ 1:1 ಮೊಟ್ಟ ಮೊದಲ ಮಂತ್ರ. ಇತ್ಯೇವ ಮಾದೀನಿ. ಈ ಕರ್ಮಾಂಗ ವ್ಯಪಾಶ್ರಯಾಣಿ ಅಂದರೆ ಕರ್ಮಾಂಗಗಳಿಗೆ ಆಶ್ರಯವಾಗಿರತಕ್ಕಂತಹ, ಅಂದರೆ ಕರ್ಮಾಂಗವನ್ನು ಇದು ಆಶ್ರಯಿಸಿಕೊಂಡಿರ್ತಕ್ಕಂಥದ್ದು. ಕರ್ಮಕ್ಕೇನು ಅಂಗ, ಇಂಥ ಅಂಗ ಬೇಕಾದಷ್ಟು ಅಂಗಗಳಿವೆ, ಅದನ್ನು ಆಶ್ರಯಿಸಿಕೊಂಡು ಇದು ಬಂದಿದೆ. ಕರ್ಮಾಂಗ ವ್ಯಪಾಶ್ರಯಾಣಿ, ಕರ್ಮಾಂಗವನ್ನು ಆಶ್ರಯಿಸಿರತಕ್ಕಂತಹ ವಿಜ್ಞಾನಾನೆ ಅಂದರೆ, ವಿಜ್ಞಾನ ಅಂದರೆ ಇಲ್ಲಿ ಜ್ಞಾನ ಅಂತ ಆಗಲ್ಲ, ವಿಜ್ಞಾನ ಅಂದರೆ ಉಪಾಸನಾನೆ ಅಂತ ಅರ್ಥ. ಈ ಉಪಾಸನೆಗಳು ಏನಿದೆ ಅದು ಯಾವುದದು? ಓಂ ಇತ್ಯೇತ ಅಕ್ಷರ ಉದ್ಗೀತ ಉಪಾಸೀತ ಅಂತ ಮುಂತಾಗಿ ಇನ್ನೂ ಮುಂಚೆ ಬೇಕಾದಷ್ಟಿದೆ. ಮುಂತಾಗಿ ಈ ಕರ್ಮಾಂಗಗಳನ್ನು ಆಶ್ರಯಿಸಿಕೊಂಡಿರತಕ್ಕಂಥ ಈ ಒಂದು ಉಪಾಸನೆಗಳು ನಮಗೆ ಲಭ್ಯವಿವೆ ಛಾಂದೋಗ್ಯದಲ್ಲಿ. ಕಿಂ ತಾನಿ ನಿತ್ಯಾನ್ಯೇವ ಸ್ಯುಃ ಕರ್ಮಸು ಪರ್ಣಮಯಿತ್ವಾದಿವತ್ ಉತ ಅನಿತ್ಯಾನಿ ಗೋದೋಹನಾದಿವತ್ ಇತಿ ವಿಚಾರಯಾಮಃ. ಆಯ್ತು. ಇಲ್ಲಿ ಹೀಗಿರೋವಾಗ ಈ ಕರ್ಮಾಂಗ ವ್ಯಪಾಶ್ರಯ ಇದೆಯಲ್ಲ, ಕರ್ಮವನ್ನು ಆಶ್ರಯಿಸಿಕೊಂಡಿರತಕ್ಕಂಥ ಉಪಾಸನೆಗಳು, ಇಲ್ಲಿ ಈ ಕೆಲವು ಈ ನಿಯಮಗಳೇನಿದೆ, ಆ ನಿಯಮಗಳಿದೆಯಲ್ಲ, ಆದರೆ ಹೀಗೆ ಮಾಡಬೇಕು ಅಂತ, ಅವೆಲ್ಲವೂ ಕೂಡ ನಿತ್ಯಾನಿ ಅಂದ್ರೆ ಏನು? ಎಲ್ಲದರಲ್ಲೂ ಕೂಡ ಎಲ್ಲ ನಿಯಮಗಳನ್ನು ಕೂಡ ನಾವು ಅದು ಅನ್ವಯಿಸಿಕೊಳ್ಳಬೇಕು ಅಂತ. ಕಾಮನ್ ಅಂತಲೋ ಅಥವಾ ಇಲ್ಲ, ಆ ಸಂದರ್ಭಕ್ಕೆ ಅಲ್ಲಿ ಏನಿದೆಯೋ ಆ ಪ್ರಕರಣಕ್ಕೆ ತಕ್ಕಂತೆ ಬೇಕಾದಷ್ಟು ಉಪಾಸನೆಗಳಿದೆ, ಕರ್ಮಾಂಗ ವ್ಯಪಾಶ್ರಯ ಉಪಾಸನೆಗಳು. ಅದರಲ್ಲಿ ಒಂದೊಂದರಲ್ಲಿ ಕೆಲವರಲ್ಲಿ ಸೇರಿಸ್ಕೋಬಹುದು, ಕೆಲವರಲ್ಲಿ ಬಿಡಬಹುದು. ಸೇರಿಸ್ಕೊಳ್ಳೇಬೇಕು ಅಂತಕ್ಕಂಥ ನಿಯಮವೇನೂ ಇಲ್ಲ. ತನ್ನಿರ್ಧಾರಣಾ ನಿಯಮ, ತನ್ನಿರ್ಧಾರಣೆ ಅನಿಯಮ, ನಿಯಮ ಕೋಪಿ ನಾಸ್ತಿ. ನಿಯಮ ಯಾವುದೂ ಇಲ್ಲ. ಇದು ತದ್ದೃಷ್ಟಿ. ಯಾಕೆಂದ್ರೆ ತದ್ದೃಷ್ಟೇ ತಥಾ ಶ್ರುತೌ ದೃಷ್ಟೇ, ಶ್ರುತಿಗಳಲ್ಲಿ ಹೇಳಿದೆ ಅಂತ ಹೇಳಿ ಅದನ್ನು ವಿಚಾರ ಮಾಡ್ತಾ ಇದ್ದಾರಲ್ಲ. ವಿಚಾರ ನಿತ್ಯ ಅಂದರೆ ಅದು ಎಲ್ಲವನ್ನೂ ಸೇರಿಸ್ಕೊಳ್ಬೇಕೆ, ನಿಯಮದಿಂದ ಸೇರಿಸ್ಕೊಳ್ಬೇಕೆ ಅಂತ ಹಿಂದಿನ ಅಧಿಕರಣದಲ್ಲಿ ವಿಚಾರ ಮಾಡಿದ್ರು. ನಿತ್ಯವೇ ಅಲ್ಲವೇ ಅಂತ ಹೇಳಿ ಅಲ್ಲಿ ಇಲ್ಲ ನಿತ್ಯವೇನು, ಪ್ರತಿಯೊಂದನ್ನು ಕೂಡ ಅಲ್ಲಿಯನ್ನು ಸೇರಿಸ್ಕೊಳ್ಬೇಕಾದಿಲ್ಲ. ಅಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪಾಸನೆ ಅದು ಭಾವನಾ ಮಾತ್ರ ಉಪಾಸನೆ ಸೇರಿದೆ. ಇಲ್ಲಿ ಇಲ್ಲೂ ಕೂಡ ಅದನ್ನೇ ಅನುಸರಿಸ್ಬೇಕಾ ಬೇಡ? ಏನು ಅಂತಂದ್ರೆ, ಕರ್ಮಸು, ಈ ಕರ್ಮಗಳಲ್ಲಿ ಏನ್ ಮಾಡ್ತಾರೆ? ಬೇಕಾಷ್ಟು ಕರ್ಮಗಳಿದೆಯಲ್ಲ, ಅಲ್ಲಿ ಪರ್ಣಮಯಿತ್ವಾದಿವತ್ ಉತ ಅನಿತ್ಯಾನಿ ಗೋದೋಹನಾದಿವತ್ ಇತಿ ವಿಚಾರಯಾಮಃ. ಇಲ್ಲಿ ಒಂದು ಸ್ವಲ್ಪ ಇದಕ್ಕೆ ಇದು ವಿಸ್ತಾರವಾಗಿ ಇದರ ಒಂದು ಜೈಮಿನಿ ಸೂತ್ರದಲ್ಲಿ ಇದೆಲ್ಲ ವಿಸ್ತಾರವಾಗಿ ಮಾಡಿದ್ದಾರೆ. ಅಷ್ಟು ವಿಸ್ತಾರವಾಗಿ ಏನು ಬೇಕಾಗಿಲ್ಲದೆ ಇದ್ರು ಈ ಒಂದು ಟೆಕ್ನಿಕಲ್ ವರ್ಡ್ಸ್ ಇದೆ, ಟರ್ಮ್ಸು, ಇದಕ್ಕೇನು ಅಂತಕ್ಕಂಥ ನಾವು ತಿಳ್ಕೊಳ್ಬೇಕು.
ಏನು ಅಂತಂದರೆ ನೋಡಿ, ಕರ್ಮಗಳಲ್ಲಿ ಅಗ್ನಿಹೋತ್ರ, ಯಜ್ಞ, ಯಾಗ ಎಲ್ಲ ಕರ್ಮಗಳು. ಇದರಲ್ಲಿ ಪರ್ಣಮಯಿತ್ವಾದಿವತ್ ನಿತ್ಯಾನಿ ಸ್ಯುಹು. ಇಲ್ಲೆಲ್ಲ ಏನಾಗಿದ್ದಾರೆ, ಈ ಪರ್ಣಮಯಿತ್ವಾದಿ ಪರ್ಣ ಅಂದ್ರೇನು? ಪರ್ಣ ಅಂತಂದ್ರೆ ಪಲಾಶ. ಪರ್ಣ ಅಂತಂದ್ರೆ ಪಲಾಶ ಅಂತ ಅರ್ಥಕ್ಕಂಥ. ಏನು ಈ ಎಲೆ ಅಂತಕ್ಕಂಥ ಅರ್ಥ ಅಂತಲ್ಲ. ಪರ್ಣ ಪಲಾಶ. ಪರ್ಣಮಯಿ ಯಾವುದು? ಪರ್ಣಮಯಿತ್ವಾದಿವತ್ತು. ಏನು ಪರ್ಣಮಯಿ ಅಂತಂದ್ರೆ ಅಲ್ಲಿ ಈ ಹೋಮ ದ್ರವ್ಯ ಇರುತ್ತಲ್ಲ, ಅದನ್ನ ಸಮರ್ಪಣೆ ಮಾಡಬೇಕಾದರೆ ಅದಕ್ಕೊಂದು ಪಾತ್ರೆ ಬೇಕು. ಕೆಲವೊಂದು ಹೀಗೆ ಒಂದು ಪಾತ್ರೆ ತಗೊಂಡು ತಾನೇ ಹಾಕಬೇಕು. ಈಗ ನಾವೇನು ಮಾಡ್ತೇವೆ, ಈ ನಿತ್ಯಾಗ್ನಿಹೋತ್ರದಲ್ಲೋ ಅಥವಾ ಮನೆ ಇನ್ಯಾವುದು ಹೋಮ ಹವನ ಮಾಡೋದ್ರಲ್ಲೂ ಏನು ಮಾಡ್ತೇವೆ, ಸೃಕ್ಕು ಮತ್ತು ಸುವ ಅಂತ ಉದ್ದದ ಒಂದು ಮರದ್ದು ಸೌಟ್ ಥರ ಇರ್ತಾರೆ, ಸಣ್ಣದು. ಅದರಲ್ಲಿ ಒಂದೇ ಒಳ್ಳೆ ತುಪ್ಪ ಬರೋದು, ಅದು ತಗೊಂಡು ಅದರಲ್ಲಿ ಹೋಮ ಮಾಡ್ತೇವೆ. ಅದು ಸೃಕ್ಕು ಸ್ರುವ ಅಂತ. ಈ ಹೋಮ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೋಮಗಳನ್ನು ಮಾಡುವಾಗ ಅಲ್ಲಿ ಈ ಥರ ಸೃಕ್ಕು ಸ್ರುವ ಅಂತಕ್ಕಂಥದ್ದಲ್ಲ. ಮತ್ತೇನಲ್ಲಿ ಅಲ್ಲೂ ಕೂಡ ಈ ದ್ರವ್ಯ ತಗೊಂಡು ಸಮರ್ಪಣೆ ಮಾಡಬೇಕಾದ್ರೆ ಒಂದು ಪಾತ್ರ ಬೇಕು. ಅದಕ್ಕೆ ಜುಹು ಅಂತ ಹೆಸರು. ಜುಹು ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆ ಥರ ಒಂದು ಇದು ಇದೆ. ಚಮಸ ಅಂತಾರೆ, ಜುಹು ಅಂತಾರೆ. ಅಂದರೆ ಇಲ್ಲಿ ಪರ್ಣಮಯಿ ಜುಹು ಅಂದ್ರೇನು? ಆ ಪಾತ್ರ ಇದೆಯಲ್ಲ, ಅದು ತಗೊಂಡು ಹಾಕ್ಬೇಕಾದ್ರು ಅದು ಪರ್ಣಮಯಿ ಅಂದ್ರೆ ಏನು? ಈ ಮುತ್ತುಗದ ಮರದಿಂದ ಮಾಡಿರತಕ್ಕಂತಹ ಆ ಒಂದು ಪಾತ್ರ, ಅದನ್ನ ಈ ಕಡ್ಡಾಯ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಆ ಥರ ಉಪಯೋಗಿಸಲೇಬೇಕು. ಅದು ನಿಯಮ ಅಲ್ಲಿ. ಮತ್ತು ಇಲ್ಲಿ ಉತ ಅನಿತ್ಯಾನಿ ಗೋದೋಹನಾದಿವತ್. ಇನ್ನು ಈ ಹಾಲು ಕರಿಬೇಕು. ಹಾಲು ಕರೆಯೋದಕ್ಕೆ ಒಂದು ಪಾತ್ರೆ ಅಂತಕ್ಕಂಥದ್ದು, ಏನೋ ಒಂದು ಯಾವ ಪಾತ್ರೆ, ಹಾಲು ಕರೆಯೋದು ಅಂತ. ಹಾಲು ಕರೆಯೋದಕ್ಕೆ ಅಲ್ಲಿ ಏನು, ಅಲ್ಲಿ ನಿತ್ಯ ಇದೆ, ಪರ್ಣಮಯಿನೇ ಆಗಬೇಕು, ಇದೇ ಆಗಬೇಕು, ಅದೇ ಆಗಬೇಕು ಅಂತ ಯಾವ ನಿಯಮ ಏನೂ ಇಲ್ಲ. ಅಲ್ಲಿ ಏನು, ಯಾವುದನ್ನ ಒಂದು ಪಾತ್ರೆ ಇರಬೇಕು ಅಷ್ಟೇ, ಅದಾಗಬೇಕು. ಆ ಪಾತ್ರೆ ಯಾವುದೇ ಆದರೂ ಕೂಡ ಅದನ್ನ ಸಂಸ್ಕಾರ ಮಾಡಬೇಕು. ಅದು ಬಹಳ ಮುಖ್ಯ. ಕರ್ಮಕಾಂಡದಲ್ಲಿ ಪ್ರತಿಯೊಂದಕ್ಕೂ ಮಂತ್ರ ಸಂಸ್ಕಾರ. ಒಂದು ಆ ಸಣ್ಣದೊಂದು ನಾವು ಅಗ್ನಿಹೋತ್ರದಲ್ಲಿ ನೋಡಿ, ನಾವು ಯಾರನ್ನು ಅಬ್ಸರ್ವ್ ಮಾಡೇ ಇರೋದಿಲ್ಲ. ಅದನ್ನ ಸುಮ್ಮನೆ ಅಗ್ನಿ ಮನೇಲಿ ಕಲಿಸ್ತೇವೆ, ಮಾಡಿಸ್ಬಿಡ್ತೇವೆ. ಏನು ಮಾಡ್ತಾರೆ, ಆ ಸೌಟು ಯಾವ ಸೃಕ್ಕು ಸ್ರುವ ಅಂತ ಇದೆಯಲ್ಲ, ಅದನ್ನು ತಗೊಂಡು ಹೋಮ ಮಾಡ್ತಾರೆ. ಹೋಮ ಮಾಡೋವಾಗ ಸುಮ್ಮನೆ ಅಲ್ಲೆಲ್ಲೋ ಇಟ್ಬಿಟ್ಟು ತಗೊಂಬಪ್ಪ ಅಂತ ತಗೊಂಡು ಹೋಮ ಮಾಡ್ಬಿಡ್ತಾರ. ತುಪ್ಪ ತಗೊಂಡು ಮಾಡೋದಿಲ್ಲ. ಏನು ಮಾಡ್ತಾರೆ, ಆ ಯಾವುದನ್ನ ಒಂದು ದ್ರವ್ಯ ಇದ್ರೆ ತುಪ್ಪ ಹೋಮ ಮಾಡಬೇಕಲ್ಲ, ಅದನ್ನ ಸಂಸ್ಕಾರ ಮಾಡ್ತಾರೆ. ಅದೇನು, ಮಂತ್ರದಿಂದ ಆ ಅಗ್ನಿಯಿಂದ ಅದನ್ನು ತಗೊಂಡು, ಅದರ್ಭೆ ತಗೊಂಡು ಅದನ್ನು ಸಂಸ್ಕರಿಸಿ ಅದನ್ನೆಲ್ಲ ಪರಿಸ್ತರಣ ಅಂತ ಮಾಡಿ ಅದರ ಮೇಲೆ ಇಟ್ಟು ಅದಕ್ಕೆ ಆಜ್ಯ ಪಾತ್ರೆಗೆ ಆಯಿತು. ಇನ್ನು ಈ ಯಾವುದದು ಸೃಕ್ಕು ಸ್ರುವ ಅಂತಕ್ಕಂಥದ್ದು, ಅದಕ್ಕೂ ಸಂಸ್ಕಾರ ಕೈಕರಣಗಳು ಬೇಕಾದಷ್ಟಿವೆ. ಅರ್ಬೆ ಇಟ್ಕೊಳ್ತಾರೆ, ಕೆಲವೆಲ್ಲ ಮಾಡ್ತಾರೆ ನೋಡಿದ್ರು. ಆದರೆ ನಾವು ಅದರ ಬಗ್ಗೆ ವಿಚಾರಣೆ ಮಾಡೋದಿಲ್ಲ. ಹೀಗೆ ಸಂಸ್ಕೃತವಾದಂತಹ ಪದಾರ್ಥ, ಅದು ಯಾವುದೇ ಸೃಕ್ಕಾಗಿರ್ಬೋದು, ದ್ರವ್ಯ ಆಗಿರ್ಬೋದು, ಆದ್ಯ ಪಾತ್ರೆ ಇರಬಹುದು, ಯಾವುದೋ ಒಂದು ಪಾತ್ರ ಆಗಿರ್ಬೋದು, ಯಾವುದಾದ್ರು ಹೋಮಕ ಕುಂಡವೇ ಆಗಿರಬಹುದು, ಎಲ್ಲದಕ್ಕೂ ಹೀಗೆ ಇಲ್ಲೂ ಕೂಡ ಏನು, ಈ ಒಂದು ಪರ್ಣಮಯಿ ಜುಹು ಅಂತ ಮಾಡಿ ಅದಕ್ಕೆ ಸಂಸ್ಕಾರ ಮಾಡ್ತಾರೆ. ಅದು ನಿತ್ಯ ಹಾಗೆ ಮಾಡಬೇಕು ಅಂತ ನಿಯಮ ಇದೆ. ಆದರೆ ಈ ಗೋದೋಹನ, ಹಾಲು ಕರೆಯೋ ಪಾತ್ರಗಳು, ಹಾಲು ಕರೆಯೋದೆಲ್ಲ ಇದೆಯಲ್ಲ, ಅದಕ್ಕೆ ಯಾವ ನಿಯಮವೂ ಇಲ್ಲ. ಹಾಗೆ ನಿಯಮ ಇದೆಯಾ? ಇಲ್ಲ. ಪರ್ಣಮಯಿ ಜುಹು ಇದೆಯಲ್ಲ, ಅದರಂತ ನಿಯಮ, ಪರ್ಣಮಯಿ ಜುಹು ಅಂತ ನಿಯಮ ಇದೆಯಾ?
ಈ ಗೋದೋಹನದಂತೆ ನಿಯಮ ಏನು ಇಲ್ವೋ ಅಂತ ವಿಚಾರ ಮಾಡಬೇಕು ಅಂಥೇಳಿ ಕಿಂತಾವತ್ ಪ್ರಾಪ್ತಂ ನಿತ್ಯಾನಿ ಇತಿ. ಮೊಟ್ಟ ಮೊದಲು ನಮಗೇನು ತೋರುತ್ತೆ ಅಂದರೆ ನಿತ್ಯಾನಿ, ಹೌದು ಹೀಗೆ ಹೇಗೆ ಪರ್ಣಮಯಿ ಜುಹುವಿನಿಂದಲೇ ಹೋಮ ಮಾಡಬೇಕು ಅಂತಕ್ಕಂಥದ್ದಿದೆಯೋ ಹಾಗೆ ಹೋಮ ಮಾಡಿದ್ರೆ ಏನಾಗುತ್ತೆ, ಅವನು ಈ ಪರ್ಣಮಯಿ ಜುಹುವಿನಿಂದ ಯಾವ ನಿಯಮ ಇದೆ ಅದರಂತೆ ಮಾಡಿದ್ರೆ ಯಸ್ಯ ಪರ್ಣಮಯಿ ಜುಹು ಭವತಿ ಸ ಪಾಪ ಶ್ಲೋಕಂ ನ ಶೃಣೋತಿ ನ ಸ ಪಾಪಂ ಶ್ಲೋಕಂ ಶೃಣೋತಿ. ಅವನು ಎಂದಿಗೂ ಕೂಡ ಪಾಪಭಾಜನಾಗುವುದಿಲ್ಲ, ಅವನು ಎಂದಿಗೂ ಕೂಡ ಕೆಟ್ಟ ಮಾತನ್ನು ಕೇಳೋದಿಲ್ಲ, ಏನು ಆಗುವುದಿಲ್ಲ, ಕೆಟ್ಟದ್ದು ಯಾವುದೂ ಕೂಡ ಹತ್ತಿರಕ್ಕೂ ಬರೋದಿಲ್ಲ. ಹೀಗೆ ಅದಕ್ಕೆ ಫಲಾನು ಹೇಳಿ ನಿಯಮ ಹೇಳಿದ್ದಾರೆ ಪರ್ಣಮಯಿ. ಇಲ್ಲಿ ಹಾಗೆ ನಿಯಮವು ಇಲ್ಲ ಗೋದೋಹನದಂಥ ಅನಿಯಮವು ಅಂತ ವಿಚಾರ ಮಾಡಿ ಇಲ್ಲಿ ಮೊದಲಿಗೆ ತೋರ್ತಕ್ಕಂಥದ್ದು ಇಲ್ಲ ಇಲ್ಲ ನಿಯಮದಿಂದ ಏನೇನು ನಿಯಮ ಇದೆಯೋ ಅದೆಲ್ಲ ಮಾಡಲೇಬೇಕು. ಯಾವುದಕ್ಕೆ ನಿಯಮ? ಜನರ ಸಮಾನವಾಗಿ ಯಾವ ಯಾವ ನಿಯಮ ಇದೆಯೋ ಈ ಕರ್ಮಾಂಗ ವ್ಯಪಾಷ್ಟೆಯ ಉಪಾಸನೆಗಳಲ್ಲಿ ಏನು ನಿಯಮ ಇದೆಯೋ ಅದನ್ನೆಲ್ಲ ಮಾಡಲೇಬೇಕು ಅಂತ. ಮತ್ತೆ ಕುತಃ ಯಾಕೆ ನಿತ್ಯ ಅಂತ ಯಾಕೆ ಅನಿತ್ಯ ಅಂತ ಯಾಕೆ ಹೇಳಬಾರ್ದು ಅಂದರೆ ಪ್ರಯೋಗ ವಚನ ಪರಿಗ್ರಹ. ಇಲ್ಲಿ ಇವೆಲ್ಲ ಏನು, ಇದು ಪ್ರಯೋಗ ವಚನ. ಇವೆಲ್ಲ ಏನಂದರೆ ಈ ನಾವು ಉದಾಹರಣೆಗಳಾದರೆ ಈ ಕೆಮಿಸ್ಟ್ರಿನಲ್ಲಿ ಪ್ರಾಕ್ಟಿಕಲ್ ಅಂತ ಅದು ಪ್ರಯೋಗ. ಅಲ್ಲಿ ಏನು ಮಾಡ್ತೇವೆ, ಏನು ಅದನ್ನು ಒಂದು ಆ್ಯಸಿಡ್ ರೀತಿ ಅದು ಬೆರೆಸ್ತೇವೆ, ಎಲ್ಲ ಮಾಡ್ತೇವೆ. ಅಲ್ಲಿ ಏನು, ಅಲ್ಲಿ ಎಲ್ಲವೂ ಕೂಡ ನಿಯಮದಿಂದಲೇ ಮಾಡಬೇಕು, ಹೌದು ತಾನೆ? ಅಕಸ್ಮಾತ್ ಒಂದೇನಾದ್ರು ವ್ಯತ್ಯಾಸ ಆಗಿಬಿಟ್ರೆ ಏನು ಅನಾಹುತ ಆಗ್ಬಿಡುತ್ತೆ. ಹಾಗೆ ಇಲ್ಲೂ ಕೂಡ ಇದು ಪ್ರಯೋಗ ವಚನ ಪರಿಗ್ರಹ. ಪ್ರಯೋಗ ವಚನವನ್ನು ನಾವು ಗ್ರಹಣ ಮಾಡಿರುವುದರಿಂದ ಮತ್ತು ಅನಾರಭ್ಯಾಧೀತಾನ್ಯಪಿ ಏತಾನಿ ಉದ್ಗೀತಾದಿ ದ್ವಾರೇಣ ಕ್ರತು ಸಂಬಂಧಾತ್. ಇದು ಅನಾರಭ್ಯಾಧೀತಾನಿ ಅತಿ. ಅನಾರಭ್ಯಾಧೀತ ಅಂದರೆ ಇದಕ್ಕೆ ಅನಾರಭ್ಯ ಅಧೀತ, ಯಾವ ನಿಯಮವನ್ನು ಇಟ್ಟುಕೊಂಡು ಇದು ಪ್ರಕೃತವಾಗಿಲ್ಲ. ಯಾವ ನಿಯಮವನ್ನು ಇಟ್ಟುಕೊಂಡು ಪ್ರಕೃತವಾಗಿದ್ದು ಇಲ್ಲ. ನಿರ್ದಿಷ್ಟವಾಗಿ ಇಂಥದ್ದೇ ನಿಯಮ ಅಂತ ಏನು ಹೇಳಿರೋದಿಲ್ಲ. ಯಾವುದು ಇದು ಇಲ್ಲಿ. ಆದರೂ ಕೂಡ ಏನಾಗಿದೆ, ಇಲ್ಲಿ ಉದ್ಗೀತಾದಿ ದ್ವಾರೇಣ, ಈ ಉದ್ಗೀತವೇ ಮೊದಲಾದ ಅದರ ಮುಖಾಂತರವಾಗಿ ಕ್ರತು ಸಂಬಂಧಾತ್. ಇದೇನು, ಒಂದು ಕ್ರತು ಅಂದರೆ ಯಜ್ಞಯಾಗ, ಇದಕ್ಕೆ ಸಂಬಂಧಪಟ್ಟಿರುವುದರಿಂದ ಕ್ರತು ಪ್ರಯೋಗ ವಚನೇನೈವ ಅಂದರೆ ಕ್ರತುವಿನಲ್ಲಿ ಪ್ರಯೋಗ ಮಾಡುವಾಗ ಏನೇನು ನಿಯಮಗಳು ವಚನ ಏನೇನಿದೆಯೋ ಅದನ್ನೆಲ್ಲವನ್ನೂ ಕೂಡ ಅಂಗಾಂತರವತ್ ಅಂದ್ರೇನು, ಮಿಕ್ಕ ಅಂಗಗಳಂತೆ ಸಂಸ್ಪೃಶ್ಯಂತೆ ಇಲ್ಲೂ ತಂದು ಸೇರಿಸ್ಕೊಬೇಕು. ಇದು ಬಾಯಿ ಬಿಟ್ಟು ಹೇಳಿಲ್ಲ. ಅನಾರಭ್ಯಾಧೀತಾನ್ಯಪಿ ಇಂಥದ್ದೇ ನೀವು ಮಾಡಬೇಕು ಅಂತ ಹೇಳಿಲ್ಲ. ಆದರೂ ಕೂಡ ಇದು ಕ್ರತುವಿಗೆ ಸಂಬಂಧಪಟ್ಟಿದ್ದಾದ್ದರಿಂದ ಏನೇನು ನಿಯಮ ಇದೆಯೋ ಅಲ್ಲ ತಂದು ಸೇರಿಸ್ಕೊಳ್ಳೇಬೇಕು. ಮತ್ತು ಎತ್ತು ಯೇಷಾಂ ಸ್ವವಾಕ್ಯೇಷು ಫಲಶ್ರವಣಂ ಆಪಯಿತಃ ವೈ ಕಾಮಾನಾಂ ಭವತಿ. ಮತ್ತೆ ಇದಕ್ಕೆ ಒಂದು ಫಲಶ್ರುತಿಯೂ ಇದೆ. ಹೀಗೆ ಆಪಯಿತ ಕಾಮಾನಾಂ ವೈ ಆಪಯಿತ ಭವತಿ. ಇವನು ಎಲ್ಲ ಕಾಮಗಳನ್ನು ಕೂಡ ಪಡೆದುಕೊಂಡವನಾಗಿ ಬಿಡುತ್ತಾನೆ ಅಂತ ಇಲ್ಲೂ ಹೇಳಿದ್ದಾರೆ. ಎಲ್ಲ ಕಾಮಗಳನ್ನು ಪಡೆದುಕೊಂಡವನಾಗುತ್ತಾನೆ ಅಂತ ಹೇಳಿ ಯಾವುದಿದು ಫಲ ಹೇಳಿದೆ. ಮತ್ತು ಇತ್ಯಾದಿ ತತ್ ವರ್ತಮಾನಾಪದೇಶ ರೂಪತ್ವಾತ್. ಏನು ವರ್ತಮಾನಾಪದೇಶ ರೂಪತ್ವಾತ್ ಅಂದರೆ ಇಲ್ಲಿ ಈ ಪ್ರಕೃತ ಸಂದರ್ಭದಲ್ಲಿ ಏನಿದೆ ಅದು ಅಂದ್ರೆ ಏನು ಅರ್ಥ, ಇಲ್ಲಿ ಇಲ್ಲಿ ವಿಧಿಯನ್ನು ಕೂಡ ಹೇಳಿಲ್ಲ ಅಂತ. ಪ್ರಕೃತ ಏನಿದೆಯೋ ಅದಷ್ಟೇ, ಇಲ್ಲಿ ಯಾವ ವಿಧಿ ಕೂಡ ಹೇಳಿಲ್ಲ. ಅವಳು ಎಲ್ಲಿಂದ ತಂದು ಸೇರಿಸ್ಕೋಬೇಕು ಅದೇನು ಹೇಳಿಲ್ಲ. ಇದು ವರ್ತಮಾನಾಪದೇಶ ರೂಪತ್ವಾತ್ ಏನಾಗಿದೆ, ಅರ್ಥವಾದ ಮಾತ್ರಮೇವ ಅಪಾಪ ಶ್ಲೋಕ ಶ್ರವಣಾದಿವತ್
ನ ಫಲಪ್ರಧಾನಂ ನ ಫಲಪ್ರಧಾನಂ. ಇಲ್ಲಿ ಯಾವ ವಿಧಿಯನ್ನೂ ಕೂಡ ಹೇಳದೆ ಇರುವುದರಿಂದ ಇದೇನಾಗಿದೆ, ಈ ಫಲಶ್ರವಣ ಅಂತಕ್ಕಂಥದ್ದು ಯಾವುದದು, ಈ ಆಪಹಿತಾಹ ವೈ ಕಾಮಾನಾಂ ಭವತಿ ಅಂತಕ್ಕಂಥ ಎಲ್ಲ ಕಾಮಗಳನ್ನು ಪಡೆದುಕೊಂಡು ಬಿಡುತ್ತಾನೆ. ಅಂದ್ರೆ ಏನು ಎಲ್ಲ ಕಾಮಗಳನ್ನು ಪಡೆದುಕೊಂಡು ಬಿಡುತ್ತಾನೆ ಅಂದ್ರೆ ಏನಾಗುತ್ತೆ ಇಲ್ಲಿ, ಅಲ್ಲಿ ಎಲ್ಲ ಕಾಮಗಳನ್ನು ಪಡೆದುಕೊಂಡವನು ಅಂತ ಅಂದ ತಕ್ಷಣ ನಮಗೆ ಯಾವುದು ಜ್ಞಾಪಕ ಬರುತ್ತೆ, ತೈತ್ತಿರಿಯ ಶ್ರುತಿ. ಏನಾಗಿದೆ ಅಲ್ಲಿ, ಬ್ರಹ್ಮವಿದ ಆಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿ ಸೋಷ್ಣುತೆ ಸರ್ವಾನ್ ಕಾಮಾಸ್ತಃ. ಅವನು ಎಲ್ಲ ಕಾಮಗಳನ್ನು ಕೂಡ ಅನುಭವಿಸಿ ಬಿಡುತ್ತಾನೆ. ಸಹ ಅವನ ಜೊತೆಯಲ್ಲಿ ಜೊತೆ ಅನುಭವಿಸ್ಬಿಡ್ತಾನೆ. ಯಾರದು, ಅಲ್ಲಿ ಬ್ರಹ್ಮ ಪ್ರಕರಣ, ಬ್ರಹ್ಮವಿತ್ ಜ್ಞಾನಿ, ಬ್ರಹ್ಮಜ್ಞಾನಿ. ಇಲ್ಲೂ ಕೂಡ ಏನಾಗುತ್ತೆ, ಈ ಎಲ್ಲ ಕಾಮಗಳನ್ನು ಕೂಡ ಅವನು ಪಡೆದುಕೊಂಡವನಾಗುತ್ತಾನೆ. ಅಂದ್ರೆ ಇಲ್ಲೂ ಕೂಡ ಓಹೋ ಜ್ಞಾನಿ ಆಗಿಬಿಡ್ತಾನೆ ಅಂತ ಆಗಾಯ್ತು. ಹೌದು ತಾನೆ? ಅಲ್ಲೂ ಕೂಡ ಇದೆ ಬ್ರಹ್ಮಜ್ಞಾನಿಯನ್ನು ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಇಲ್ಲೂ ಕೂಡ ಇದೆ. ಆಗ ಏನಾಯ್ತು, ಓಹೋ ಈಗ ಏನಾಗಿದೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ಸತ್ಯಜ್ಞಾನಾನಂತ ರೂಪವಾಗಿರತಕ್ಕಂಥ ಪರಬ್ರಹ್ಮದ ಜ್ಞಾನದಿಂದ ಮಾತ್ರ ಅಲ್ಲಿ ಸೋಷ್ಠತೆ ಕಾಮಾಂತಹ ಎಲ್ಲ ಕಾಮ ಪಡೆದುಕೊಂಡವನಾಗಿ ಬಿಡುತ್ತಾನೆ ಅಂತ ಹೇಳಿದ್ದಾರಲ್ಲ. ಅದೊಂದೇ ಅಲ್ಲ, ಇಲ್ಲಿ ಪ್ರಕೃತ ಈ ಕರ್ಮಾಂಗ ವ್ಯಪಾಶ್ರಯವಾಗಿರತಕ್ಕಂಥ ಉಪಾಸನೆಗಳಿದೆಯಲ್ಲ, ಇದರಲ್ಲಿಯೂ ಕೂಡ ಏನಾಗುತ್ತೆ, ಎಲ್ಲ ಕಾಮವನ್ನು ಪಡೆದುಕೊಂಡವನಾಗಿ ಬಿಡುತ್ತಾನೆ ಅಂತ ಹೇಳಿದ್ರೆ, ಅದೇ ಇದೂ ಕೂಡ ಮೋಕ್ಷಕ್ಕೆ ಸಾಧನ ಅಂತ ಆಗಿಬಿಡುತ್ತೆ. ಸಾಧನ ಅಂದ್ರೆ ಏನು, ಜ್ಞಾನದಂತೆ ಸಾಕ್ಷಾತ್ ಸಾಧನ ಅಂತ ಆಗಿಬಿಡುತ್ತೆ. ಆವಾಗ ನಿಮ್ಮ ಒಂದು ಪ್ರತಿಜ್ಞೆ ಹಿಂದೆ ಮಾಡಿದ್ರಲ್ಲ ಅದು ಹೋಯಿತು. ನೋಡಿ ಎಷ್ಟು ಸೂಕ್ಷ್ಮವಾದ ವಿಚಾರ, ಹೊರಟೋಯ್ತಿದ್ದು. ಅದಕ್ಕೇನಾಯಿತು, ಈಗ ಇಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ಎಲ್ಲ ನೋಡಿ ಎಲ್ಲ ಕಾಮಗಳನ್ನು ಕೂಡ ಪಡೆದುಕೊಂಡವನಾಗಿ ಬಿಡುತ್ತಾನೆ ಅಂತನ್ನುವುದು ಇದು ಅರ್ಥವಾದ ಮಾತ್ರ. ಮತ್ತೇನು, ಫಲಪ್ರಧಾನ ಅಂತಲ್ಲ. ಎಲ್ಲಿಯಂತೆ, ತೈತ್ರೀಯದಲ್ಲಿಯಂತೆ. ಅಲ್ಲೇನು ಎಲ್ಲ ಕಾಮಗಳನ್ನು ಪಡೆದುಕೊಂಡವನ ಎಲ್ಲ ನಮಸ್ಬಿಡ್ತಾನೆ ಅಂತ ಹೇಳಿ ಅಲ್ಲಿ ಮುಖ್ಯಾರ್ಥದಲ್ಲೇ ಅದು ಇನ್ಯಾವ ಬಯಸ್ತಕ್ಕಂಥ ಯಾವ ಕಾಮನೆಗಳನ್ನು ಇರುವುದಿಲ್ಲ ಅವನಿಗೆ ಅಂತ ಅರ್ಥ ಯಾವುದು. ಅಂದ್ರೆ ಏನು, ಇವನನ್ನ ಬಿಟ್ಟು, ಇವನೇ ಪರಮಾತ್ಮ, ಇವನನ್ನ ಬಿಟ್ಟು ಇವನಿಗಿಂತ ಬೇರೆಯಾಗಿ ಸ್ವತಂತ್ರವಾಗಿ ಕಾಮ ಎಂಬತಕ್ಕಂಥ ಯಾವುದೊಂದು ತತ್ವವೂ ಕೂಡ ಇರುವುದಿಲ್ಲ ಅಂತ ತಿಳ್ಕೊಳ್ತಾನೆ ಅಂತ ಅರ್ಥ. ಎಲ್ಲ ಕಾಮಗಳನ್ನು ಅನುಭವಿಸಿಬಿಡ್ತಾನೆ. ತನಗಿಂತ ಭಿನ್ನವಾಗಿ ಯಾವ ಕಾಮಗಳು ಅದ್ದು ಇದ್ದು ಅನುಭವಿಸ್ಬೇಕು ಅಂತಕ್ಕಂಥದ್ದು ಯಾವ ದ್ವೇಷವೂ ಇಲ್ಲ ಅಂತ. ಇಲ್ಲೂ ಕೂಡ ಹಾಗೆ ಆಗ್ಬಿಡುತ್ತಲ್ಲ, ಅಪಹಿತ ಹವೇ ಕಾಮಾನ ಭವತಿ. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅರ್ಥವಾದ ಮಾತು. ಅಪಾಪ ಶ್ಲೋಕ ಶ್ರವಣಾದಿವತ್ ಯಸ್ಯ ಪರ್ಣಮಯುರ್ಭವತಿ ನ ಪಾಪಂ ಶ್ಲೋಕಂ ಶೃಣೋತಿ. ಅವನು ಪಾಪ ಶ್ಲೋಕಿ ಆಗುವುದಿಲ್ಲ ಅಂತ ಹೇಳ್ತಾ. ಪಾಪ ಎರಡು ವಿಧ ಜನಗಳು, ಒಂದು ಪುಣ್ಯ ಶ್ಲೋಕ, ಒಂದು ಪಾಪ ಶ್ಲೋಕ. ನಾವು ಶ್ರೀರಾಮಚಂದ್ರ ಹೇಳ್ತೀವಲ್ಲ, ಪುಣ್ಯ ಶ್ಲೋಕಾಯ ಮಂಗಳಂ. ಶ್ರೀರಾಮಚಂದ್ರ ಪುಣ್ಯ ಶ್ಲೋಕ. ಇವನು ಇಲ್ಲಿ ಏನೋ ಅಪಾಪ, ಇವನು ಕೂಡ ಪುಣ್ಯ ಶ್ಲೋಕ ಆಗಿಬಿಡ್ತಾನೆ ಅಂದರೆ ಈ ಅರ್ಥ ಬರುತ್ತೆ. ಉಪಾಸನೆಯಿಂದಲೂ ಕೂಡ ಸಾಧ್ಯ ಅಂತ ಆಗಿಬಿಡುತ್ತೆ. ಹಾಗಾಗಿ ಇದು ಅರ್ಥವಾದ ರೂಪ ಮಾತ್ರ, ಫಲಪ್ರಧಾನ ಇಲ್ಲೇ ಅಲ್ಲ, ಪ್ರಧಾನವಾಗಿ ಏನು ಹೇಳಿಲ್ಲ. ತಸ್ಮಾತ್ ಯಥಾ ಯಸ್ಯ ಪರ್ಣಮಯುರ್ಭವತಿ, ಇಲ್ಲೇ ಯಾಕೆ ನಸ ಪಾಪಂ ಶ್ಲೋಕಂ ಶೃಣೋತಿ. ಯಾರು ಈ ಪರ್ಣಮಯುಜುಹು ಅಂದರೆ ಈ ಮುತ್ತು ಕದ ಮರದಿಂದ ಮಾಡಿದ ಜುಹು ಇದೆಯಲ್ಲ, ಅದು ಸೌಟು. ಸಾಮಾನ್ಯ ಲೌಕಿಕ ಪದ ಹೇಳೋದಾದರೆ ಅವನು ಸೌಟು ಮತ್ತು ಪದಾರ್ಥ, ಒಂದು ಕಂಟೈನರ್ ತಗೊಂಡು ಹಾಕೋದಕ್ಕೆ ಅದು ಇವರು. ಅವನು ಯಾವ ಒಂದು ಪಾಪ ಶ್ಲೋಕ ಅಂದರೆ ಪಾಪವನ್ನು ಕೆಟ್ಟ ಮಾತನ್ನು ಕೇಳಿದವನಾಗೋದಿಲ್ಲ, ಅವನು ಯಾವುದು ಅಂಟು ಇರುವುದಿಲ್ಲ, ಅವನಿಗೆ ಪಾಪ ಅಂಟು ಇರುವುದಿಲ್ಲ ಅಂತ ಹೇಳ್ತಾರಲ್ಲ. ಇತ್ಯೇವ ಮಾದೀನಾಂ ಅಪ್ರಕರಣ ಪಠಿತಾನಾಮಪಿ ಜುಹ್ವಾದಿದ್ವಾರೇಣ ಋತುಪ್ರವೇಶಾತ್ ಪ್ರಕರಣ ಪಠಿತವತ್ ನಿತ್ಯತಾ ಏವಂ
ಉದ್ಗೀತಾದ್ಯುಪಾಸನಾನಾಮಪಿ ಇತಿ ನಿರ್ಣಯ ಮಾಡಿಬಿಟ್ಟ. ಯಾವುದು? ಪೂರ್ವಪಕ್ಷ. ಆದ್ದರಿಂದ ನೋಡಿ ಸ್ವಾಮಿ, ಯತ್ಯ ಪರ್ಣಮಯೀಜುಹೋರ್ಭವತಿ ಅನ್ನೋದು ಪರಪುರುಷ ಪೂರ್ಣತೆ ಇದೆಯಲ್ಲ, ಅದರಂತೆ ಅಪ್ರಕರಣ ಪಠಿತಾನಾಮಪಿ, ಇಲ್ಲಿ ಈ ಪ್ರಕರಣದಲ್ಲಿ ಹೀಗೆ ನಿಯಮದಿಂದ ಏನು ಹೇಳಿಲ್ಲ. ಹಾಗಿದ್ದರೂ ಕೂಡ ಇಲ್ಲೇನಿದೆ? ಜುಹು, ಪರ್ಣಮಯೀ ಜುಹುವಿನಿಂದ ಹೋಮ ಮಾಡಿದವನು ಮಾತ್ರ ಹೀಗಾಗ್ತಾನೆ ಅಂತ ಹೇಳಿದೆ. ಚತುರ್ವಿಗೆ ಸಂಬಂಧಪಟ್ಟ ಪ್ರಕರಣದಲ್ಲಿ ಹೇಳಿದ್ದಾರೆ. ಇಲ್ಲ, ಅದನ್ನು ಹೇಳಿಲ್ಲ. ಆದರೂ ಕೂಡ ಪ್ರಕರಣ ಪಠಿತವತ್, ಆ ಪ್ರಕರಣದಲ್ಲಿ ಪಠಿತವಾಗಿರುವಂತೆ ನಾವು ಇದನ್ನು ತಿಳಿದುಕೊಂಡು ನಿತ್ಯತಾ ಏವಂ, ಈ ರೀತಿಯಾಗಿ ನಿತ್ಯತಾ, ಈ ಉದ್ಗೀತಾದಿ ಉಪಾಸನ ಕರ್ಮಾಂಗ ವ್ಯಪಾಶ್ರಯ ಉಪಾಸನೆಗಳಿದೆಯಲ್ಲ, ಅದರಲ್ಲೂ ಕೂಡ ಇವೆಲ್ಲವೂ ಕೂಡ ನಿಯಮ ನಿತ್ಯವಾಗಿದೆ. ಅಂದರೆ ಯಾವತ್ತೂ ಇಲ್ಲಿ ಆ ಎಕ್ಸೆಪ್ಷನ್ ಅಂತ ಇಲ್ಲ, ಆಪ್ಷನಲ್ ಅಂತ ಇಲ್ಲ, ಕಾಮನ್ ನಿಯಮ. ನಿತ್ಯತಾ ಕಾಮನ್ ಆಗಿರ್ತಕ್ಕಂಥದ್ದು, ಸಮಾನವಾಗಿರ್ತಕ್ಕಂಥ ನಿಯಮ ಇಲ್ಲೂ ಇರ್ತಕ್ಕಂಥದ್ದು. ಯಾವುದು ಬಿಡೋ ಆಗಿಲ್ಲ ಸ್ವಾಮಿ, ಸಮಾನವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರು. ಈಗ ಈ ಸಮಾನವಾಗಿರ್ತಕ್ಕಂಥದ್ದು ಅದನ್ನು ಒಪ್ಪಿಕೊಂಡ್ರೆ ಪೂರ್ವಪಕ್ಷವನ್ನು ಏನು ದೋಷ ಬರುತ್ತೆ, ಒಪ್ಕೊಳ್ಳದೆ ಇದ್ದರೆ ಏನು ಸಿದ್ಧವಾಗುತ್ತೆ ಅನ್ನೋದನ್ನು ಈ ಮುಂದಿನ ಭಾಗದಲ್ಲಿ ಹೇಳಿದ್ದಾರೆ. ಒಪ್ಕೊಂಡು ಬಿಟ್ರೆ ಏನು ಬರುತ್ತೆ, ಇದು ನಾವು ಸೂಕ್ಷ್ಮವಾಗಿ ನೋಡಿದ್ದೀವಿ. ಇವಾಗ ಒಪ್ಕೊಂಡು ಬಿಟ್ರೆ ಏನು? ಓಹೋ, ಕರ್ಮದಿಂದಲೂ ಮೋಕ್ಷ, ಉಪಾಸನೆಯಿಂದಲೂ ಮೋಕ್ಷ, ಅಥವಾ ಕರ್ಮೋಪಾಸನೆಗಳ ಸಮುಚ್ಚಯದಿಂದಲೂ ಮೋಕ್ಷ, ಎಲ್ಲ ಅರ್ಥವಾಗುತ್ತೆ. ಯಾವುದೂ ಅಲ್ಲ ಅಂತ ಹೇಳಿ ತಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ಇದನ್ನ ಹೇಗೆ ಸಮರ್ಥನೆ ಮಾಡ್ತಾರೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.